ಹಾಯ್, ಹಲೋ, ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೂ. ಸನ್ಮಿತ್ರರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ವ್ಯಕ್ತಿತ್ವ ವಿಕಸನ ಪರಿಚಯ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತೀನಿ, ಚುಟುಕಾಗಿ ಹೇಳ್ತೀನಿ. ಜಾಸ್ತಿ ಉದ್ದಕ್ಕೂ ಬೆಳೆಸೋದಿಲ್ಲ, ನೀವು ಬೋರ್ ಹೊಡಿಸೋದಿಲ್ಲ. ಓಕೆನಾ? ಸ್ಟಾರ್ಟ್. ನಾನು ಈಗಾಗಲೇ ಸರಿಸುಮಾರು 30 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ತೊಡಗಿಸ್ಕೊಂಡು ಬಂದಿದ್ದೀನಿ. ನನಗೆ ಪತ್ರಿಕಾ ರಂಗಕ್ಕೆ ಬರೋದಕ್ಕಾಗಲಿ ಅಥವಾ ಈ ರಂಗದ ಪರಿಚಯವಾಗಲಿ ಇರಲಿಲ್ಲ. ಈ ರಂಗಕ್ಕೆ ಬರೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಪೂಜ್ಯ ಶ್ರೀ ಮಾತೃಶ್ರೀಯವರಾದಂಥ ಲಕ್ಷ್ಮಮ್ಮ ಅವರು. ನಾನು ಈ ರಂಗಕ್ಕೆ ಬರೋದಕ್ಕೆ ಮೊದಲೇ ಅವರು ಸುದೀರ್ಘವಾದಂಥ 20 ವರ್ಷದ ಪ್ರಯಾಣ ಈ ರಂಗದಲ್ಲಿ ಬೆಳೆಸಿದರು. ಒಟ್ಟಿಗೆ ನಾನು ಕೂಡ ಸೇರಿ ನಮ್ಮ ಮಾತೃಶ್ರೀಯವರಾದಂಥ ಲಕ್ಷ್ಮಮ್ಮ ಅವರ ವಿಚಾರ ಸಂಘ ಪತ್ರಿಕೆಯಲ್ಲಿ ಕೆಲಸ ಮಾಡಿಕೊಂಡು ತದನಂತರದಲ್ಲಿ 2000ರಲ್ಲಿ ನನ್ನದೇ ಆದಂಥ ಕ್ಷಿಪ್ರಕ್ರಾಂತಿ ಪತ್ರಿಕೆ ಅನ್ನುವಂಥದ್ದು ಒಂದು ಪತ್ರಿಕೆ ಹೊರಗಡೆ ತಂದೆ. ಈ ಪತ್ರಿಕೆಗೆ ಒಂದು ಒಳ್ಳೆಯ ಉತ್ತಮವಾದ ಲೇಖನ ಹುಡುಕಬೇಕು ಅಂಥೇಳಿ ನಾನು ಆ ಲೇಖನಕ್ಕೆ ಒಂದು ಒಳ್ಳೆ ಕಂಟೆಂಟ್ ಬೇಕಾಗಿತ್ತು. ಅದಕ್ಕೋಸ್ಕರ ಸರಿಸುಮಾರು 1.5 ತಿಂಗಳ ದೀರ್ಘಾವಧಿ ತೆಗೆದುಕೊಂಡೆ. ಅದೇ ಸಂದರ್ಭದಲ್ಲಿ ಯಾರೊಬ್ಬರು ಗೆಳೆಯರು ಸಿಕ್ಕಿದ್ರು, ಭಾಳ ಆತ್ಮೀಯರು. ಅವ್ರ ಮೂಲಕ ಒಂದು ಒಳ್ಳೆಯ ಲೇಖನ ಮಾಡಿದೆ. ಈ ಲೇಖನ ಎಷ್ಟು ಹರಿತವಾಗಿತ್ತು ಅಂತಂದರೆ, ಈ ಲೇಖನದಿಂದ ಸರಿಸುಮಾರು 9 ರಿಂದ 10 ಜನ ಸಸ್ಪೆಂಡ್ ಆದರು. ಯಾವುದಪ್ಪ ಲೇಖನ? ದೊಡ್ಡ ಬೆಲೆ ಕಾಲೋನಿ ದುರಂತ ಕಥೆ ಅನ್ನುವಂಥದ್ದು ಒಂದು ಲೇಖನ ಮಾಡಿದ್ದು. ಇದರಲ್ಲಿ 38 ಎಕರೆ 40 ಗುಂಟೆ ಜಮೀನು ಸರ್ಕಾರಕ್ಕೆ ಗೊತ್ತಿರಲಿಲ್ಲ. ಅವತ್ತಿನ ದಿವಸಗಳಲ್ಲಿ ಸರ್ಕಾರಕ್ಕೆ ಇಂಥ ಕೆಂಗೇರಿ ಹೋಬಳಿಯಲ್ಲಿ ಇಷ್ಟು ಎಕರೆ ಜಾಗ ಇದೆ ಅಂತ ತೋರಿಸ್ಕೊಟ್ಟಂಥ ಮೊದಲ ಪತ್ರಿಕೆ ಅಥವಾ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನನ್ನ ಪತ್ರಿಕೆ ಅಂತಲೇ ಹೇಳ್ಬೋದು. ನನ್ನ ಪತ್ರಿಕೆಗೆ ಈ ಒಂದು ಲೇಖನ ಕೊಟ್ಟಂಥ ಸಂದರ್ಭದಲ್ಲಿ ಇದಾದ ಒಂದು ವಾರಕ್ಕೆ ಅಥವಾ ಒಂದು ವಾರದ ಒಳಗಡೆ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಪ್ರಕಟ ಆಯಿತು ಇದ್ರ ಬಗ್ಗೆ ಚಿಕ್ಕದಾಗಿ. ಬಟ್ ನನ್ನ ಪತ್ರಿಕೆ ಮಾಡಿದಂಥ ಸದ್ದು ಅಲ್ಲಿ ಮಾಡಲಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಎಲ್ಲರೂ ಒಂದು ಕಡೆ ಒಂದು ರಂಗದಲ್ಲಿ ಒಂದು ಹೆಜ್ಜೆ ಇಟ್ಟಾಗ ಆ ಹೆಜ್ಜೆ ಕೆಲ ಕಾಲ ಸ್ಥಿರಸ್ಥಾಯಿಯಾಗಿ ಉಳಿಬೇಕು. ಉಳಿಯುವಂಥ ಕಾರ್ಯ ಮಾಡಬೇಕು, ಉಳಿಸುವಂಥ ಕಾರ್ಯ ಮಾಡಬೇಕು. ಈ ಒಂದೇ ಒಂದು ಪತ್ರಿಕೆಯಿಂದ ಸಾವಿರಾರು ಅಭಿಮಾನಿಗಳು ಇಟ್ಕೊಂಡ್ರು. ನನಗೆ ಇಂಥ ಲೇಖನ ಮಾಡಬೇಕು ಅನ್ನೋದಕ್ಕೆ ಕಾರಣ ರವಿ ಬೆಳಗೆರೆಯವರು. ಅವ್ರದ್ದು ಹರಿತವಾದಂಥ ಲೇಖನ, ಅವ್ರ ಪತ್ರಿಕೆ, ಅವ್ರು ಬೆಳೆದಂಥ ಹಾದಿ. ಅದೇ ರೀತಿ ರವಿ ಬೆಳಗೆರೆ ಅವರಿಗೆ ನಾನು ಸಮವಾಗಿ ಬೆಳೆಯೋದಕ್ಕಾಗೋದಿಲ್ಲ. ಅವರು 100 ಭಾಗ ಆದರೆ ನಾನು ಒಂದು 20 ಭಾಗ ಆದರೂ ರೀಚ್ ಮಾಡಬೇಕು, ಗೋಲ್ ಹೊಡಿಬೇಕು ಅವರು ಹಾದಿಯಲ್ಲಿ ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಈ ಒಂದು ರಂಗಕ್ಕೆ ಬಂದಿದ್ದು. ಬಟ್ ನಾನು ಸಕ್ಸಸ್ ಕಂಡೆ. ಅದಾದ ನಂತರದಲ್ಲಿ ನನಗೆ ದುಡ್ಡು ಮಾಡಬೇಕು ಅನ್ನೋಂಥ ಹಂಬಲ ಇರಲಿಲ್ಲ ಅವತ್ತು. ಇವತ್ತಿಗೂ ಅಷ್ಟೇ, ಅವತ್ತಿಗೂ ಅಷ್ಟೇ. ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ದೀನಿ. ನನ್ನ ಪತ್ರಿಕೆಗೆ ಒಳ್ಳೆಯ ಹೆಸರು ಬಂದಿದೆ. ಇದ್ರ ಜೊತೆಗೆ ರಾಜಕೀಯ ನಾಯಕರು ಮತ್ತು ದಿನಪತ್ರಿಕೆ ಆದಂಥ ಸಂಜೆ ಮುಗಿಲು, ಅದ್ರ ಜೊತೆಗೆ ಇದೀಗ ಅಮೂಲ್ಯವಾಣಿ ಅಂಥೇಳಿ ಬೆಂಗಳೂರು ನಗರ ವರದಿಗಾರನಾಗಿ ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ಕೆಲಸ ಮಾಡ್ತಿದ್ದೀನಿ. ಹೀಗೆ ಸಣ್ಣ ಪತ್ರಿಕೆಗಳಲ್ಲಿ, ದೊಡ್ಡ ಪತ್ರಿಕೆಗಳಲ್ಲಿ ಎಲ್ಲ ಕಡೆ ತೊಡಗಿಸ್ಕೊಂಡು ಬಂದಿದ್ದು ಸುದೀರ್ಘವಾಗಿ ಈ ಒಂದು 30 ವರ್ಷದ ಹಾದಿಯಲ್ಲಿ ನಾನು ಇಷ್ಟೆಲ್ಲ ಸೇವೆ ಮಾಡಿಕೊಂಡು ನಾನು ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ನನ್ನದು ಒಂದು ಭಾಗ ಯಾಕೆ ಬರಬಾರ್ದು, ಯಾಕೆ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನನ್ನದೇ ಆದಂಥ ಯೂಟ್ಯೂಬ್ ಚಾನಲಲ್ಲಿ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ ಅನ್ನುವಂಥದ್ದು ಒಂದು ಹುಟ್ಟಾಕಿದ್ದೀನಿ.
ಈ ಹುಟ್ಟು ಮತ್ತೆ ಉತ್ತಮವಾದಂಥ ಆರೋಗ್ಯಕರವಾದಂಥ ರೀತಿಯಲ್ಲಿ ಬೆಳೆದು ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಾರಣಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ನನ್ನ ಪತ್ರಿಕೆಗೆ ನನಗೆ ಯಾವ ರೀತಿ ಸಹಕಾರ ಕೊಟ್ಟು ಎಲ್ಲರೂ ಸರ್ವರು ನನಗೆ ಸಹಕಾರ ಕೊಟ್ಟಿದ್ದೀರಿ, ಎಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ಅದೇ ರೀತಿ ನನ್ನ ಚಾನಲ್ಗೂ ಕೂಡ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಎಲ್ಲರೂ ಶೇರ್ ಮಾಡಿರಿ, ಬೆಳೆಸಿ, ಹಾರಿಸಿ, ಆರೈಸಿ ಅಂಥೇಳಿ ನನ್ನ ಒಂದೆರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.